ಟೀಚರ್ನ ಕೊಡೋಕ್ಕೆ. ಯಾಕಂದರೆ ಎಷ್ಟೋ ದಾನಿಗಳು ಬಂದು ಬುಕ್ಸ್ ಕೊಡ್ತಾರೆ, ಯೂನಿಫಾರ್ಮ್ಸ್ ಟೀಚರಿಗೆ ಹೇಗೆ ಕೊಡ್ತಾರೆ. ಅದಕ್ಕೆ ಕೆಲವೊಂದು ಸರಿ ಟೀಚರ್ಸೇ ಕಡಿಮೆ ಆದಾಗ ಇದೊಂದು ಒಳ್ಳೆಯ ನಿರ್ಧಾರ ಮಾಡಿದ್ದೀರಾ. ನಿಜಕ್ಕೂ ಒಂದು ಖುಷಿಯ ಪಡುವಂತಹ ನಿರ್ಧಾರ ಇದು. ಅದ್ರ ಜೊತೆಗೆ ನಾವು ಕೇಳ್ಕೊಂಡ್ವಿ ಸಿನಿಮಾ ಸರ್ಗೆ, ಸರ್ ಯೂಶಲಿ ಬಂದಾಗ ಕೇಳ್ತಾರೆ ಏನಿದೆ ಕುಂದು ಕೊರತೆ, ಏನಾದರೂ ಬೇಕಾ ನಮ್ಮ ಕಂಪ್ನಿ ಕಡೆಯಿಂದ ಅಂತ ಹೇಳಿ. ಆ ಟೈಮಲ್ಲಿ ನಾವು ಹೇಳಿದ್ವಿ ನಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೋ ಓದೋದಕ್ಕಿಂತ ಬುಕ್ಸ್ ಕೊಡ್ತಾ ಇದ್ದಾರೆ, ಅದು ಬರೆಯೋದಕ್ಕೋಸ್ಕರ ನಾವು ಬರೆದು ಕಳಿಸ್ತೀವಿ ಡೈರಿನಲ್ಲಿ ಇಷ್ಟು ಬುಕ್ಸ್ ಬೇಕು ಅಂತ ಹೇಳಿ. ಆದರೆ ತುಂಬ ಸೇವಿಂಗ್ಸು ಅದನ್ನು ತೊಗೊಳೋದಕ್ಕೆ ಸಹ ಅವ್ರ ಹತ್ರ ಅಮೌಂಟ್ ಇರೋದಿಲ್ಲ. ಯೂಶ್ವಲಿ ನಮ್ಮಲ್ಲಿ ಕೆಲವೊಂದು ಸರಿ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ತುಂಬ ವಲರಬಲ್ ಕಮ್ಯುನಿಟಿಯಿಂದ ಬರುವಂಥ ಮಕ್ಕಳಿದ್ದಾರೆ. ಯಾಕಂದರೆ ಸ್ವಲ್ಪ ಇದು ಲೈಕ್ ದುಡಿಮೆ ಚೆನ್ನಾಗಿದ್ದರೆ ಎಲ್ಲರೂ ನಿಯರ್ ಬೈ ಪ್ರೈವೇಟಿಗೆ ಕಲಿಸ್ತಾ ಇದ್ದಾರೆ. ಅದು ಇಲ್ಲಿ ಬರುವಂಥ ಮಕ್ಕಳಿಗೆ ನಿಜವಾದ ಶಿಕ್ಷಣ ಬೇಕಾಗಿರುವಂತಹ ಮಕ್ಕಳು ಇಲ್ಲಿ ಬರ್ತಾ ಇರೋವಂಥವ್ರು. ಅವ್ರಿಗೆ ಹೇಳಿ ಕಳಿಸಿದಾಗ ಒಂದು 20 ಮಕ್ಕಳಿದ್ದೆ, ಒಂದು 5 ಮಕ್ಕಳು ಅಷ್ಟೇ ಬುಕ್ಸ್ ತೊಗೊಂಡ್ಬರ್ತಾ ಇದ್ವಿ. ಅವ್ರು ಬರೆಯೋದಕ್ಕೆ ಬುಕ್ ಇಷ್ಟ ಇದ್ದಿಲ್ಲ. ಈಗ ನಾವು ಪಾಠಗಳು ಮಾಡಲೇಬೇಕು, ಯಾಕಂದರೆ ನಮಗೆ ಟೈಮ್ ಟೇಬಲ್ ಬಂದುಬಿಟ್ಟಿರುತ್ತೆ. ಅದು ಕಾಪಿ ಡೌನ್ ಮಾಡ್ಕೊಳೋಕ್ಕೆ ಅವ್ರ ಹತ್ರ ಬುಕ್ಸ್ ಇರ್ತಾ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸಾರಿಗೆ ತಿಳಿಸುತ್ತೆ, ಸರಿ ಈ ಬುಕ್ಸ್ ನಮಗೆ ಅದು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದಾಗ ನಿಜವಾಗ್ಲೂ ಸಾರು ಈಗ ನಾನು ಇದನ್ನು ತೊಗೊಂಡೋಗಿ ನಮ್ಮ ಪಪ್ಪನಿಗೆ ಕಂಪ್ನಿಗೆ ತಿಳಿಸ್ತೀವಿ, ಆದಷ್ಟು ಬೇಗ ನಾವು ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲರಿಗೂ ಖುಷಿಯಾಗಿದೆಯಾ?